ಅದನ್ನೇ ಸ್ವಲ್ಪ ನನ್ ಮುಖ ನೋಡ್ಕೊಂಡು ಹೇಳ್ಬೋದಲ್ವಾ? ಸೌಪರ್ಣಿಕಾ, ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ. ಕಾಫಿನ ಅಲ್ಲಿಟ್ಬಿಟ್ಟು ಹೋಗೋ ಅನ್ನೋದನ್ನು ಕೂಡ ನಿನ್ ಮುಖ ನೋಡ್ಕೊಂಡೇ ಹೇಳ್ಬೇಕಾ? ನಾನ್ ಬರೀ ಕಾಫಿ ಕೊಟ್ಟು ಹೋಗೋದಕ್ ಬರ್ಲಿಲ್ಲ. ಮತ್ತೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ರೀ. ಮಾತಾಡ್ಲಾ? ಏನ್ ಮಾತಾಡ್ಬೇಕಿತ್ತು? ಪುಷ್ಪಕ್ ಬಗ್ಗೆ ರೀ. ಸೌಪರ್ಣಿಕಾ, ಪುಷ್ಪಕ್ ಬಗ್ಗೆ ಮಾತಾಡೋದಕ್ಕೆ ಅದೇನ್ ವಿಚಾರ ಇದೆ ಹೇಳು? ರೀ, ಅವನ್ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ. ನಿಮಗೆ ನನ್ ಮಗ ಅಂದ್ರೆ ತಾತ್ಸಾರ ರೀ. ಅವನ್ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಮಗ ವಯಸ್ಸಿಗೆ ಬಂದಿದ್ದಾನೆ, ಅವನ್ಗೊಂದ್ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿನೇ ಇಲ್ಲ. ಈಗಂತೂ ಅವನ್ ಬಗ್ಗೆ ಕಂಪ್ಲೀಟ್ ಆಗಿ ಯೋಚನೆ ಮಾಡದೇನೆ ಬಿಟ್ಬಿಟ್ಟಿದ್ದೀರಾ. ಆದ್ರೆ ನಾನ್ ನಿಮ್ ಹಾಗಲ್ಲ. ಅವನ್ ಬಗ್ಗೆ ಒಂದು ತೀರ್ಮಾನ ಮಾಡಿದೀನಿ. ಅವನ್ಗೊಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತ. ಸೌಪರ್ಣಿಕಾ, ನೀನ್ ಯಾಕೆ ಇಷ್ಟೊಂದು ಆತರ ಪಡ್ತಾ ಇದೀಯಾ? ಇದ್ರಲ್ಲಿ ಆತ್ರ ಏನ್ರಿ ಬಂತು? ನಿಮ್ಗೊಂದ್ ವಯಸ್ಸೆಷ್ಟು ಅಂತ ಗೊತ್ತಿದ್ಯಾ? ಸೌಪರ್ಣಿಕಾ, ನಾನು ಪುಷ್ಪಕ್ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇಲ್ಲ, ಅವನ್ ಮನ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಅವನು ಮೈನಾ ಪ್ರೀತಿ ಗುಂಗಿಂದ ಆಚೆ ಬರ್ತಾ ಇದ್ದಾನೆ. ಹೀಗಿರುವಾಗ ಅವನ್ ತಲೆ ಮೇಲೆ ಮದ್ವೆ ಅನ್ನೋ ಭಾರನ ಯಾಕೆ ಹೊರಿಸ್ತಾ ಇದೀಯಾ? ಇದನ್ನ ಅವನ್ ಹೇಗ್ ತಡ್ಕೋತಾನೆ ಹೇಳು? ನೋನೋ, ನನಗಿದೆಲ್ಲ ಸರಿ ಕಾಣಿಸ್ತಾ ಇಲ್ಲ. ನೀನ್ ಅವನಿಗೆ ಹೇಳಿದ್ರು ಅವನು ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಅದ್ ನನಗೂ ಗೊತ್ತು ರೀ. ನಾನು ನೀವು ಇಬ್ರು ಒತ್ತಾಯ ಮಾಡಿದ್ರೆ ಅವ್ನ್ ಖಂಡಿತ ಮದ್ವೆಗೆ ಒಪ್ಕೋತಾನೆ. ನಾನು ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ ಸೌಪರ್ಣಿಕಾ, ಆದ್ರೆ ಇಷ್ಟು ಬೇಗ ಬೇಡ ಅಂತ ಹೇಳ್ತಾ ಇದ್ದೀನಿ. ನೋಡು, ಅವನ್ ಮನ್ಸು ಸ್ವಲ್ಪ ತಿಳಿಯಾಗ್ಲಿ, ಆಮೇಲೆ ಯೋಚನೆ ಮಾಡೋಣ. ರೀ, ಹಳೆ ನೀರ್ ಹೋಗ್ಬೇಕು ಅಂದ್ರೆ ಹೊಸ ನೀರ್ ಬರ್ಲೇಬೇಕು ರೀ. ಅದನ್ ಬಿಟ್ಟು ಹಳೆ ನೀರ್ ಹೋಗ್ಬಿಡ್ಲಿ, ಆಮೇಲೆ ಹೊಸ ನೀರ್ ಬರ್ಲಿ ಅಂತ ಕೂತ್ಕೊಂಡ್ರೆ ತಳದಲ್ಲಿರೋ ನೀರ್ ನಿಂತು ಕ್ರಿಮಿಕೀಟ ಹಿಡಿದು ಹಾಳಾಗ್ಬಿಡುತ್ತೆ.